ಎಲ್ರಿಗೂ ನಮಸ್ಕಾರ. ಇವತ್ತು ಶ್ರೀ ಮುಕುಂದ ಕಿಚನ್ ಅಲ್ಲಿ ನಾನು ಮಾಡಿ ತೋರಿಸ್ತಿರೋಂಥ ಅಡಿಗೆ ಪನ್ನೀರ್ ಬುರ್ಜಿ. ಫಸ್ಟಿಗೆ ಇದನ್ನ ಮಾಡಲಿಕ್ಕೆ ನಾನು 400 ಗ್ರಾಮ್ ಅಷ್ಟು ಪನ್ನೀರ್ನ ತುರಿದಿಟ್ಕೊಂಡಿದ್ದೀನಿ. ಫಸ್ಟು ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಮೀಡಿಯಮ್ ಸೈಜ್ದು 2 ರಿಂದ 3 ಈರುಳ್ಳಿ ಅದನ್ನು ಸಹ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಎಣ್ಣೆಲಿ ಫ್ರೈ ಆದ ನಂತರ 1 ಸ್ಪೂನ್ ಶುಂಠಿ ಪೇಸ್ಟು, 1 ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಸಹ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. 3 ರಿಂದ 4 ಹಸಿಮೆಣಸಿನಕಾಯಿ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮತ್ತು 2 ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ತಾ ಇದ್ದೀನಿ. ಅದು ಸಹ ಸಣ್ಣ ಕಟ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮತ್ತು ಈಗ ಅದು ಫ್ರೈ ಆದ ನಂತರ ಎಣ್ಣೆಯಲ್ಲಿ ಟೊಮೊಟೊ ಎಲ್ಲ ಬೆಂದಿದ ನಂತರ 1 ಸ್ಪೂನ್ ಅಷ್ಟು ಧನಿಯಾ, ಖಾರಕ್ಕೆ ತಕ್ಕನಷ್ಟು ಚಿಲ್ಲಿ ಪೌಡರ್, ನಾನಿಲ್ಲಿ 2-3 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ನೀವು ಖಾರ ಕಡಿಮೆ ಬೇಕಿದ್ರೂ ಹಾಕೋಬಹುದು. 1 ಸ್ಪೂನ್ ಅಷ್ಟು ಜೀರಿಗೆ ಪೌಡ್ರು, ಇದೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. 1 ಸ್ಪೂನ್ ಅಷ್ಟು ಗರಂ ಮಸಾಲ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ಹಾಕೋಬೇಕು. ನೀರು ಹಾಕಿ ಬೇಯಲಿಕ್ಕೆ ಬಿಡಿ. ಇದು ಪೌಡ್ರ್ ಎಲ್ಲ ಹಾಕಿದ್ದೀವಲ್ಲ, ಖಾರ ಪುಡಿ ಎಲ್ಲ ಹಾಕಿರೋದು ಹಸಿ ವಾಸನೆ ಹೋಗೋ ತನಕ ಒಂದು 5 ರಿಂದ 10 ನಿಮಿಷ ನೋಡಿ. ಈಗ ಬೆಂದು ಎಣ್ಣೆ ಬಿಟ್ಕೊಬೇಕು. ಈಗ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ಕ್ಯಾಪ್ಸಿಕಮ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ತುಂಬ ಬೇಯಬಾರ್ದು. ಇದರಲ್ಲಿ ಒಂದು 2-3 ನಿಮಿಷ ಸ್ವಲ್ಪ ಫ್ರೈ ಆದರೆ ಸಾಕು. ಕ್ಯಾಪ್ಸಿಕಮ್ ಹಾಕಿದ ನಂತರ ತುರಿದಿಟ್ಟಿರುವಂಥ ಪನ್ನೀರ್ನ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಪನ್ನೀರ್ನ ಕೈಯೆಲ್ಲ ಹಾಗೆ ಪುಡಿ ಮಾಡಿ ಸಹ ಹಾಕ್ಬೋದು. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪನ್ನೀರ್ ಏನು ತುಂಬ ಹೊತ್ತು ಬೇಯಬೇಕಂತೇನಿಲ್ಲ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಬೇಯಕ್ಕೆ ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದ ರುಚಿಕರವಾದಂಥ ಪನ್ನೀರ್ ಬುರ್ಜಿ ರೆಡಿ. ನಾನು ಮಾಡಿರುವಂಥ ಅಡುಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಶ್ರೀ ಮುಕುಂದ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.